ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 2016ರಲ್ಲಿ ನಡೆದಿರುವಂತ ಬೋರ್ವೆಲ್ ಹಗರಣ, ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಕೊರೆಸಿದ್ದಂತ ಬೋರ್ವೆಲ್ ಕೊರೆಸಿರೋದ್ರಲ್ಲಿ 9,000 ಕೋಟಿ ಹಗರಣ ಆರೋಪ ಕೇಳಿಬರ್ತಾ ಇದೆ. ಹಗರಣಕ್ಕೆ ಸಂಬಂಧಿಸಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಈ ವೇಳೆ ಕಾರ್ಯನಿರ್ವಹಿಸಿದ್ದ ಎಇ ಹಾಗೂ ಎಇಗಳ ವಿಚಾರಣೆಯನ್ನ ಮಾಡಲಾಗಿದೆ. 2016ರಿಂದ 2019ರಲ್ಲಿ ನಡೆದಿದ್ದಂಥ ಅವ್ಯವಹಾರ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ 2021ರಲ್ಲಿ ಇಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಬೆನ್ನಲ್ಲೇ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಬರೋಬ್ಬರಿ 9,000 ಕೋಟಿ ಹಗರಣ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. 2016ರಿಂದ 2019ರಲ್ಲಿ ನಡೆದಿದ್ದಂಥ ಅವ್ಯವಹಾರ ಇದು. 2021ರಲ್ಲಿ ಇಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆಗೆ. ಇದೀಗ ಆ ಸಂದರ್ಭದಲ್ಲಿ ಕೆಲಸವನ್ನ ಮಾಡಿದ್ದಂಥ ಎಇ ಮತ್ತು ಎಇ ಇವರಿಬ್ಬರ ವಿಚಾರಣೆಯನ್ನು ಮಾಡಲಾಗಿದೆ. ಕೆಲವೊಂದಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2021ರಲ್ಲಿ ಪ್ರಕರಣ ದಾಖಲಾಗುತ್ತೆ. ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಏನಾದರೂ ಸಿಕ್ಕಿದೆಯಾ, ಆಗ ಕಾರ್ಯನಿರ್ವಹಿಸಿದಂಥ ಅಧಿಕಾರಿಗಳು ಏನು ಹೇಳ್ತಾರೆ, ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದೀಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಿಬಿಎಂಪಿ ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾನು ಇದೆ. ಇವತ್ತು ಎಲ್ಲ ಆಫೀಸರ್ಸ್ ಬೇರೆ ಬೇರೆ ಕಡೆ ಇದ್ದಿದ್ದಕ್ಕೆ ನನ್ನ ಆಫೀಸಲ್ಲಿ ಕಮಿಷನರ್ ಅವ್ರು ಕರೆದು ಏನು ಕೇಳಿ ಅಂತ ಹೇಳಿದರೆ, ಆ ರೀತಿಯಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಸಹಕಾರಗಳು ಕೊಡ್ತಾ ಇದ್ದೀವಿ, ನಮ್ಮ ದಾಖಲೆಗಳು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕೇಳ್ತಾರೋ ಅದೆಲ್ಲ ಕೊಡ್ತಾರೆ. ಹಾಗೆ ಇವತ್ತು ಇಂಟ್ರೊಡಕ್ಷನ್ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ಕಚೇರಿಯಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವ್ರದ್ದೆಲ್ಲ ಮೀಟಿಂಗ್ ನಡೀತಾ ಇದೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಸೊ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ಹೌದು, ಇವಾಗ ರೂಮ್ ವ್ಯವಸ್ಥೆ ಮಾಡಿದೀವಿ. ಕೌನ್ಸಿಲ್ ಹಾಲಲ್ಲಿ ಒಂದು ರೂಮ್ ಮಾಡ್ಕೊಡ್ತಾ ಇದೀವಿ. ಅದೆಲ್ಲ ಹೌದು ಬೋರ್ವೆಲ್ ಸಂಬಂಧಪಟ್ಟಿದ್ದು ಮುಖ್ಯವಾಗಿದೆ. 2016ರಿಂದ 19 ತನಕ ಏನು ಬೋರ್ವೆಲ್ಗಳಾಗಿರ್ಬೋದು, RO ಪ್ಲಾಂಟ್ಗಳಿರ್ಬೋದು, ಅದ್ರ ಬಗ್ಗೆ ಬಿಬಿಎಂಪಿ ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾನು ಇದೆ. ಇವತ್ತು ಎಲ್ಲ ಆಫೀಸರ್ಸ್